ನಮಸ್ಕಾರ, ನಾನು ನಿಮ್ಮ ಕನ್ನಡಿಗ ಬರ್ಮು. ಇವತ್ತು ಬೆಂಗಳೂರಿನ ಕೊಟ್ಟಿಗೆಪಾಳ್ಯದಲ್ಲಿ ನಡೆದಿರುವಂಥ ಒಂದು ಘಟನೆ ನಿಜಕ್ಕೂ ಆಶ್ಚರ್ಯ ಪಡುವಂಥ ಒಂದು ಘಟನೆ ಅಂದರೂ ತಪ್ಪಾಗಲಿಕ್ಕಿಲ್ಲ. ಯಾಕಂತಂದರೆ ಇವತ್ತು ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಒಂದು ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಇವತ್ತಿನ ಒಂದು ನಡೆದಿರ್ತಕ್ಕಂಥ ಕೊಲೆ ಆತ್ಮಹತ್ಯೆಗಳು ಭಾಳ ಅಂದರೆ ಭಾಳ. ಇವತ್ತಿನ ಒಂದು ದಿನ ಕೆಟ್ಟ ದಿನ ಅಂದರೂ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಇವತ್ತು ತೆಲಂಗಾಣದಲ್ಲಿ ಕೂಡ ಇಂಥ ಒಂದು ಘಟನೆಗಳು ನಡೆದು ಹೋಗಿದೆ. ಅದು ಅಷ್ಟೇ ಅಲ್ಲದೆ ಇವತ್ತು ನಮ್ಮ ಕರ್ನಾಟಕದಲ್ಲಿ, ಅದು ಬೆಂಗಳೂರಿನಲ್ಲಿ ನಡೆದಿರುವಂಥ ಒಂದು ಘೋರ ಅಂತ್ಯ ಅಂದರೂ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಇವತ್ತು ಏನು ಬೆಂಗಳೂರಿನ ಕೊಟ್ಟಿಗೆಪಾಳ್ಯದಲ್ಲಿ ನಡೆದಿರುವಂಥ ಒಂದು ಏನು 3 ಜನರನ್ನು, ಅಂದರೆ ತನ್ನ ತಾಯಿ, ಅಜ್ಜಿ ಮತ್ತು ಮಾವನನ್ನು ಕೊಲೆ ಮಾಡಿ ತಾನು ಕೂಡ ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಒಂದು ಘಟನೆ ಬೆಂಗಳೂರಿನ ಕೊಟ್ಟಿಗೆಪಾಳ್ಯದಲ್ಲಿ ನಡೆದಿರುವಂಥ ಒಂದು ಘಟನೆ. ಈ ಒಂದು ಘಟನೆಯ ಬಗ್ಗೆ ಅವರ ತಂದೆ ವಿವರಣೆ ಕೊಡ್ತಾರೆ. ಏನಪ್ಪ ಅಂತಂದ್ರೆ, ಈ ಒಂದು ಘಟನೆ ಆಗಿರ್ಬೋದು, ನಿನ್ನೆ ಏನು ಯಾವುದೇ ರೀತಿಯಾದಂಥ ಜಗಳ ಇಲ್ಲ, ಏನೂ ಇಲ್ಲ. ಆದರೆ ಹೊರಗಡೆ ಬರುವಂಥ ಸುದ್ದಿ ಏನಪ್ಪ ಅಂತಂದ್ರೆ, ಈ ಸಾಮಾಜಿಕ ಜಾಲತಾಣದಲ್ಲಿ ನೀವೆಲ್ಲ ನೋಡ್ತಾ ಇದ್ರಿ, ಮಾಧ್ಯಮದಲ್ಲಿ ಆತನಿಗೆ ಮೆಂಟಲಿ ಸ್ವಲ್ಪ ವೀಕ್ ಇದ್ನ, ಆಮೇಲೆ ಮಾನಸಿಕ ಒತ್ತಡ ಇತ್ತು ಅಂತ ಹೇಳ್ತಿದ್ನಂತ. ಅದಕ್ಕೋಸ್ಕರ ಎಷ್ಟೋ ಸಾರಿ ಗುಳಿಗೆ ತಗೋ ಅಂತೇಳಿ ಅವ್ರ ಮಾವ ಬೇರೆ ದವಾಖಾನೆ ಹೋಗಿ ಕರ್ಕೊಂಡು ಹೋಗಿದ್ನಂತ. ಅವಾಗ ನಾ ಗುಳಿಗೆ ತಗೊಳ್ಳಲ್ಲ ಅನ್ನುವಂಥದ್ದನ್ನ ತಗೊಂಡಂತೇಳಿ ಹೊರಗಡೆ ಹೋಗ್ತಿದ್ನಂತ. ಅಂಥದ್ದೆಲ್ಲ ನಡೀತಿತ್ತಂತ. ಆದ್ರೆ ತನ್ನ ತಂದೆ ಆದಂಥವನು ಚಿಕ್ಕಣ್ಣ, ತಂದೆ ಹೆಸರು ಚಿಕ್ಕಣ್ಣ, ಏನು ಕೊಲೆ ಮಾಡಿರುವಂಥವಳು ತಾಯಿ ಹೆಸರು ಮಂಗಳಮ್ಮ, ಅಜ್ಜಿ ಹೆಸರು ಅಂಜಮ್ಮ, ಮಾವನ ಹೆಸರು ಸತೀಶ್ ಅನ್ನುವಂಥವ್ರನ್ನ 3 ಜನರನ್ನ ಕೊಲೆ ಮಾಡಿದ್ದಾನೆ. ಅದು ಅಲ್ಲದೆ ತಾನು ಪರರೆ ಯಾಕೆ ಹೊರಟಿದ್ನೋ ಏನೋ ಗೊತ್ತಿಲ್ಲ. ಈ ಮಾಧ್ಯಮದಲ್ಲಿ ಬರುವಂಥದ್ದು ವಿಷಯ ಏನಪ್ಪ ಅಂತಂದ್ರೆ, ತಾನು ಪರರೆ ಆಗಕ್ಕೆ ಹೊರಟಿದ್ನ, ಅದರಂತೆ ಅಲ್ಲಿರ್ತಕ್ಕಂಥ ಸುತ್ತಮುತ್ತ ಜನರನ್ನ ಕೂಡ್ ಹಾಕಿದ್ದಾರೆ. ಆ ಕೂಡ್ ಹಾಕಿದ ರೂಮಲ್ಲೇ ತಾನು ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಏನೋ ತಂದೆ ನಿನ್ನೆ ಎಲ್ಲರೂ ಕುಂತು ಊಟ ಮಾಡಿದಾರಂತ, ರಾತ್ರಿ ಎಲ್ಲ ಸುತ್ತು ಎಲ್ಲ ಕುಂತ ಕೇಸಿ ಊಟ ಮಾಡಿದಾರಂತ, ಏನು ಯಾವುದೇ ಜಗಳ ಆಗಿಲ್ಲ ಅಂತ, ಏನೂ ಆಗಿಲ್ಲ ಅಂತ. ಆದರೆ ಈ ಒಂದು ಘಟನೆ ಏಕಾಏಕಿ ಬೆಳಿಗ್ಗೆ 8:00 ನಡೆದಿರುವಂಥ ಒಂದು ಘಟನೆ. ತಂದೆ ಏನು 6 ಗಂಟೆಗೆ ಮನೆ ಬಿಟ್ಟು ಹೋಗ್ತಾರಂತೆ, ಅಂದರೆ ತನ್ನ ಅಂಗಡಿಯಲ್ಲಿ ಕೆಲಸ ಮಾಡೋದಕ್ಕೆ. 6 ಗಂಟೆ ಆದಮೇಲೆ ಆತ ಹೊರಟ ಮೇಲೆ ಈ ಒಂದು ಘಟನೆ ನಡೆದು ಹೋಗಿರುವಂಥದ್ದಂತೆ. ಮನೆಯಲ್ಲಿ ತನ್ನ ತಾಯಿಯನ್ನು ಮತ್ತು ತನ್ನ ಅಜ್ಜಿ ಮಾವನನ್ನು 3 ಜನರನ್ನು ಕೊಲೆ ಮಾಡಿದಾನಂತೆ. ಏನು ಅಂದರೆ ಆ ಒಂದು ಕೊಲೆಯನ್ನು ನೋಡಿದವರು ಫೋನ್ ಮಾಡಿದ್ದಾರೆ ಪೊಲೀಸರಿಗೆ. ಆ ಒಂದು ಕೊಲೆ ಮಾಡಿ ತನ್ನ ಬಾಗಿಲಿಗೇನೋ ಹಾಕಿದ್ದಂತ. ಆ ಬಾಗಿಲಿಗೆ ಬಿದ್ದಂಥದ್ದು ಇದನ್ನು ನೋಡಿ ಒಳ್ಳೆ ಅವನನ್ನು ಒಳಗಡೆ ಕೂಡಾಕಿ, ಆಮೇಲೆ ಅವನನ್ನು ಕೂಡಾಕ್ಯಾರಲ್ಲ, ಆ ಕೂಡಾಕಿದಂಥ ಜಾಗದೊಳಗನೆ ಆತನು ಆತ್ಮಹತ್ಯೆ ಮಾಡ್ಕೊಂಡಾನ. ಯಾಕಂದ್ರೆ ಇಂಥ ಒಂದು ಘಟನೆಗಳು ಈಗ ಇವತ್ತಿನ ಒಂದು ದಿನ ಬಹಳ ಆಗಿದಾವು. ಏನು ತೆಲಂಗಾಣದಲ್ಲಿ ಕೂಡ ಒಂದು ಹುಡುಗಿ ಅತ್ಯಾಚಾರ ಮಾಡಿರ್ತಾನಂತೆ. ಆ ಅತ್ಯಾಚಾರ ಮಾಡಿದ ಆದಮೇಲೆ ಆತನ ಪೋಕ್ಸೋ ಕೇಸ್ ಹಾಕಿರ್ತಾನಂತ. ಆ ಪೋಕ್ಸೋ ಕೇಸ್ ಆದಮೇಲೆ ಆತ ಬೇಲ್ ಮೇಲೆ ವಾಪಸ್ ಬರ್ತಾನಂತ. ಬೇಲ್ ಮೇಲೆ ಬಂದು ಪೋಕ್ಸೋ ಕೇಸ್ ಯಾಕೆ ಹಾಕಿರಿ ಅಂತೇಳಿ ಅಂದ್ಕೊಂಡು ಏನು ಆ ಹುಡುಗಿಯನ್ನು ಅತ್ಯಾಚಾರ ಮಾಡಿರಲ್ಲ, ಆ ಅತ್ಯಾಚಾರ ಮಾಡೋಂಥ ಹುಡುಗಿ ತಾಯಿಯನ್ನು ಕೊಲೆ ಮಾಡ್ತಾನಂತ. ಅದಾದಮೇಲೆ ಆಕೆ ಏನು ಅತ್ಯಾಚಾರ ಮಾಡೋಂಥ ಹುಡುಗಿಯನ್ನು ಕರ್ಕೊಂಡೋಗಿ ಮತ್ತೆ ಅತ್ಯಾಚಾರ ಮಾಡಿ ಆಕೆನ ತುಂಡಾಗಿ ಕತ್ತರಿಸಿ ಆಮೇಲೆ ಕೆರೆಯಲ್ಲಿ ಏನೋ ಹೋಗಿರ್ತಾನಂತ. ಅದಾದಮೇಲೆ ಮನೆಗೆ ವಾಪಸ್ ಬಂದು ತನ್ನ ಹೆಂಡತಿ, 2 ಮುದ್ದಾದ ಮಕ್ಕಳನ್ನ, 3 ವರ್ಷದ 2 ವರ್ಷದ ಮಗುವನ್ನ ಕೊಲೆ ಮಾಡಿದಾನಂತ. ತನ್ನ ತಂದೆಗೆ ಹೇಳ್ತಾನ, ತಾನು ಕೂಡ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅನ್ನುವಂಥ ಒಂದು ಮಾತನ್ನು ಹೇಳಿಬಿಡ್ತಾನಂತ. ಆದ್ರೆ ಇಂಥ ಒಂದು ಘಟನೆ ಇವತ್ತು ನಡೆದಿರುವಂಥದ್ದು, ಈ ಬೆಂಗಳೂರಿನಲ್ಲಿ ನಡೆದಿರುವಂಥದ್ದು ನಿಜಕ್ಕೂ ಆಶ್ಚರ್ಯ ಪಡುವಂಥದ್ದೇ. ತೆಲಂಗಾಣದಲ್ಲಿ ನಡೆದಿರುವಂಥದ್ದು ತನ್ನ ಸ್ವಂತ ಮಕ್ಕಳು ಅನ್ನೋಂತಂದರೆ ಅನ್ನೋದು ಕರುಣೆನೇ ಇಲ್ಲದೆ ಎಲ್ಲರನ್ನೂ ಕೊಲೆ ಮಾಡಿದಾನೆ. ಈ ಕಡೆ ಇವ ತನ್ನ ಸ್ವಂತ ಹೊತ್ತು ಸಾಕಿದಂಥ ತಾಯಿ ಅನ್ನೋದನ್ನು ತಾಯಿಯನ್ನು ಕೊಲೆ ಮಾಡಿ, ಅಜ್ಜಿ, ಸೋದರ ಮಾವ ಸತೀಶನನ್ನು ಕೂಡ 3 ಜನರನ್ನು ಕೊಲೆ ಮಾಡಿ ಇವತ್ತು ತಾನು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಆ ಒಂದು ಘಟನೆಗಳ ಬಗ್ಗೆ ಎಲ್ಲ ತಂದೆ ವಿವರಣೆ ಕೊಡ್ತಾ ಹೋಗ್ತಾರೆ. ಆದ್ರೆ ಈಗ ಆ ಒಂದು ತನಿಖೆ ಏನು ಈ ಒಂದು ಘಟನೆ ನಡೆದ ಮೇಲೆ ಪೊಲೀಸರು ಫೋನ್ ಮಾಡಿದ ತಕ್ಷಣ ಪೊಲೀಸರು ಬಂದು ಅದನ್ನು ಎಲ್ಲವನ್ನು ಏನು ಆ ಒಂದು ಶವವನ್ನು ಮರಣೋತ್ತರ ಪರೀಕ್ಷೆಗಾಗಿ ಇದನ್ನು ಮಾಡ್ತಾರೆ. ಅದಾದಮೇಲೆ
ತನಿಖೆಯನ್ನು ಶುರು ಮಾಡ್ತಾರಂತ. ಅದರ ತನಿಖೆ ಇನ್ನೂ ಸಂಪೂರ್ಣ ವಿವರಣೆಯಾಗಿ ಹೊರಗಡೆ ಬಂದಾದ್ಮೇಲೆ ತನಿಖೆಯಲ್ಲಿ ಏನು ಬರ್ತದೆ ಅನ್ನೋದನ್ನು ನಾವೆಲ್ಲರೂ ನೋಡ್ಬೇಕಾಗ್ತತಿ. ಇಂಥ ಒಂದು ಘಟನೆಗಳನ್ನ ಕೇಳಿದಾಗ ಒಂಥರ ಭಯಗಳು ಉಂಟಾಗಕ್ಕೆ ಶುರುವಾಗ್ಬಿಡ್ತತಿ. ಏನಪ್ಪ ಇಂತಿಂಥ ಸಡನ್ಲಿ ಇಂಥ ನಿರ್ಧಾರಗಳು ಹೆಂಗೆ ಬರ್ತಾವು, ಇದರಿಂದ ಏನಾರ ಇರಬಹುದಲ್ಲ ಅನ್ನುವಂಥದ್ದು. ಮಾನಸಿಕ ಒತ್ತಡ ಇತ್ತು ಅಂತೇಳಿ ಮಾಧ್ಯಮದವರು ತೋರಿಸ್ತಾರ. ಅದರ ತಂದೆ ಹೇಳ್ತಾನ ಯಾವುದೇ ಮಾನಸಿಕ ಒತ್ತಡ ಇದ್ದಿದ್ದಿಲ್ಲ, ಆತ ಡ್ರೈವರ್ ಇದ್ದ. ಮಾನಸಿಕ ಒತ್ತಡ ಇತ್ತು ಅಂತಂದ್ರೆ ಆತ ಡ್ರೈವರ್ಗೆ ಮಾಡ್ತಿದ್ದೇ ಇಲ್ಲ ಅನ್ನುವಂಥದ್ದನ್ನು ಎಲ್ಲ ರಾತ್ರಿ ಚೆನ್ನಾಗೇ ಇದ್ದ ನಮ್ಮ ಜೋಡಿ ಅನ್ನುವಂಥ ಮಾತನ್ನು ಹೇಳ್ತಾನೆ. ಆದರೆ ಏನು ಮಾಡೋಕ್ಕಾಗಲ್ಲ, ಯಾವ ಕ್ಷಣದಾಗ ಯಾವ ಮನಸ್ಥಿತಿಗಳು ಯಾವ ರೀತಿ ನಿರ್ಧಾರಗಳು ತೊಗೊತಾವ ಅನ್ನೋದನ್ನ ಹೇಳಕ್ಕೆ ಬರೋಂಗಿಲ್ಲ. ಇಂಥ ಒಂದು ಘಟನೆಗಳನ್ನು ಕೇಳಿದಾಗ ಭಾಳ ಭಯ ಆಗ್ತೈತಿ. ಆದರೆ ಇಂಥ ಒಂದು ಘಟನೆಗಳನ್ನು ಸಡನ್ಲಿ ಯಾಕೆ ಈ ಥರ ನಿರ್ಧಾರ ತೊಗೊತಾರೆ ಅಂತೇಳಿ ಅವ್ರಿಗೆ ಗೊತ್ತಾಗಬೇಕದು. ಯಾಕಂದ್ರೆ ವಿಚಾರವನ್ನು ಸ್ವಲ್ಪ ಸಮಾಧಾನದಿಂದವಾಗಿ ನಾವೆಲ್ಲರೂ ತಿಳ್ಕೊಂಡ್ವಿ ಅಂತಂದ್ರೆ ಎಲ್ಲವೂ ಸರಳಾಗಿ ವಿವರಣೆ ಆಗಿ ಹೋಗ್ಬಿಡ್ತೈತಿ, ಸರಳವಾಗಿ ಮುಗಿದು ಹೋಗ್ಬಿಡ್ತೈತಿ. ಇದು ಏನು ಆಟೋಮೆಟಿಕ್ಲಿ ಯಾವುದೇ ಏನು ನಿರ್ಧಾರಗಳನ್ನು ಪಟಕ್ನ ತೊಗೊಂಡ್ಬಿಡ್ತಾರಲ್ಲ, ಆ ಒಂದು ನಿರ್ಧಾರ ವಿಚಾರ ಮಾಡದೆ ನಿರ್ಧಾರ ತಗೋತಾರಲ್ಲ, ಅವು ಇಂಥ ಒಂದು ಕೆಟ್ಟ ದಾರಿಗೆ ಅನುವು ಮಾಡಿಕೊಡ್ತಾವೆ. ಆದಷ್ಟು ಇಂಥ ಘಟನೆಗಳನ್ನು ನಾವು ಈ ಇತ್ತಿತ್ಲಾಗಂತರೂ ಭಾಳ ನೋಡಕತ್ತೀವಿ. ಇಂಥ ಘಟನೆಗಳಿಗೆ ಯಾರೂ ಏನು ತಲೆ ಕೊಡಬೇಡ್ರಿ. ಇಂಥ ವಿಚಾರನ ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿದಾಗ ಎಲ್ಲವನ್ನು ಅರ್ಥ ಆಗ್ತಾ ಹೋಗ್ಬಿಡ್ತೈತಿ. ಸರಳವಾಗಿ ಆ ಒಂದು ಏನು ಪ್ರಾಬ್ಲಮ್ ಸಾಲ್ವ್ ಆಗೋಗ್ಬಿಡ್ತೈತಿ. ಏನೋ ಇಂಥ ವಿಚಾರವನ್ನು ಹೇಳ್ಬೇಕಂತಂದ್ರೆ ಒಂಥರ ನಮ್ಗೆ ಬೇಜಾರು ಅನ್ನಿಸ್ತೈತಿ. ಆದರೂ ಆ ಸತ್ತಂತ ಆತ್ಮಗಳಿಗೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತಾ ಮತ್ತೊಂದು ವಿಡಿಯೋ ಮೂಲಕ ನೀವು ಎಲ್ರಿಗೂ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಜೈ ಕನ್ನಡ, ಜೈ ಕರ್ನಾಟಕ.